ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಎಷ್ಟು ಕೆಲಸ ಇತ್ತು ಅಂದರೆ, ನನ್ನ ಬರ್ಡೇ ಇದ್ದಿದ್ದು June 26th, ಫ್ರೈಡೇ ರಜಾ ಇತ್ತು, ಮೊಹರಮ್ ಇತ್ತು ಅಂತ ಇಡೀ ದಿನ ಕೆಲಸ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ಈ ಸತಿ ಲಾಸ್ಟ್ ಸಂಡೇನೂ ನನಗೆ ವರ್ಕಿಂಗ್ ಇತ್ತು, ಕಂಟಿನ್ಯೂಸ್ ಕೆಲಸ ಇತ್ತು. ಮನೆನ ಪ್ರಾಪರಾಗಿ ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದಿನ ರಜಾ ಸಿಕ್ಕಿದ್ರೆ ಆ ವಾರ ಪೂರ್ತಿನೂ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನನ್ನ ಬರ್ಡೇ ದಿನ ಅಂತೂ ನನಗೆ ಯಾಕನ ರಜಾ ಕೊಟ್ಟರು ಅನಿಸ್ಬಿಡ್ತು. ಅಷ್ಟೊಂದು ಮಾಡಿದ್ದೀನಿ. ಬೆಳಗ್ಗೆಯಿಂದ ಮಕ್ಳಿಗೂ ಓದಿಸು, ನನಗೆ ಒಂದು ರಜಾ ಸಿಕ್ಬಿಟ್ರೆ ಅಂತೂ ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ನನ್ನ ಬರ್ಡೇ ಅಂತ ಅವತ್ತು ಅನ್ನಿಸ್ಲೇ ಇಲ್ಲ, ಆಯಿತಾ. ಇದು ಹಿಂದಿನ ದಿನ ಸ್ವಲ್ಪ ಹಸ್ಬೆಂಡು, ನಾನು ಹೇಳಿದ್ನಲ್ಲ ಒಂದು ಶಾರ್ಟ್ಸಲ್ಲಿ, ಅಡುಗೆ ಎಲ್ಲ ಮಾಡಿ, ನನಗೂ ಮಂತ್ಲಿ ಪ್ರಾಬ್ಲಮ್ ಬೇರೆ ಆಗಿತ್ತು, ಸುಸ್ತಾಗಿ ಹೋಗ್ತಿತ್ತು. ಅವ್ರು ಮಾಡಿ ಹಾಕಿದ್ದಿದ್ದು ನನಗಂತೂ ದೇವ್ರು ಮಾಡ್ದಂಗೆ ಆಗ್ಬಿಟ್ಟಿತ್ತು. ಅಷ್ಟು ಸುಸ್ತಾಗ್ತಿತ್ತು. ಅಷ್ಟು ಅಂದರೆ ಏನೋ ಒಂದು ಚಿಕ್ಕದು ಮಾಡಿದ್ರೂ ತುಂಬ ಕೃತಜ್ಞತೆಯಿಂದ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಅವ್ರು ಫುಲ್ಲು ಅಪ್ಪ ಮಗಳು ಸೇರಿ ಅಷ್ಟೊಂದು ಐಟಮ್ಸ್ ಮಾಡಿ ಕೈಗೆ ತಟ್ಟೆಗೆ ಹಾಕಿ ಕೈಗೆ ಕೊಟ್ಟಿದ್ದಾರೆ ಅಂದರೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಅದೊಂದು ನೈಟ್ ಅಷ್ಟೇ, ಆಯಿತಾ. ಅದಾದಮೇಲೆ ಎದ್ದಿದ ತಕ್ಷಣ ದೊಡ್ಡ ಮಗಳು ಸ್ವಲ್ಪ ಮ್ಯಾಗಿ ಎಲ್ಲ ಮಾಡಿಕೊಟ್ಲು. ಎದ್ದಿದ್ದೊಂದು ಲೇಟ್ ಅಂದರೆ ಒಂದು 7:30-8 ಗಂಟೆಗೆ ಎದ್ದಿದ್ದೀನಿ, ಆಯಿತಾ. ತುಂಬ ಸುಸ್ತಾಗ್ತಿತ್ತು ಅಂತ 7:30-8 ಗಂಟೆಗೆ ಎದ್ದಿದ್ದೀನಿ. ಆಮೇಲೆ ಸರಿ ಸ್ವಲ್ಪ ನಾರ್ಮಲ್ ಆದೆ. ಎಲ್ಲ ಮುಗೀತು, ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲ ಸರಿ. ನನಗೇನು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಬಿಡೋಣ ಒಂದು ಕಡೆಯಿಂದ ಅಂತ. ನೀವು ನೋಡ್ತಾ ಇರ್ಬೋದು, ಇದು ಸಂಜೆ ಸೆಲೆಬ್ರೇಟ್ ಮಾಡ್ತಾಯಿದ್ದಿದ್ದು. ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಮೇಲೆ ಆ ಏಜ್ ಕ್ರಾಸ್ ಆಗಿಬಿಟ್ಟಿದ್ದೀವಿ ಅಂತಲೇ ಅನಿಸ್ಬೋದು. ಫಸ್ಟೆಲ್ಲ ಖುಷಿ ಆಗ್ತಿತ್ತು, ಬಟ್ ಈ ದಿನ ಏನಕ್ಕೆ ಅಂದರೆ ನಾನು ಖುಷಿಯಾಗಿದ್ದು, ನಾನು ಲಾಸ್ಟ್ 2 ಮಂತ್ಸಿಂದ ಲೈಫಲ್ಲಿ ತುಂಬ ಟಫ್ ಸಿಚುವೇಶನ್ಸ್ ನೋಡ್ತಾ ಇದ್ದೀನಿ. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನೋಡಿದ್ದೀನಿ. ಸೊ ಈ ಬರ್ಡೇ ದಿನ ಅನ್ನಿಸ್ತು, ಹೌದು ನಾನು ಸ್ವಲ್ಪ ನೆಮ್ಮದಿಯಾಗಿರಬೇಕು ಇನ್ಮೇಲೆ. ಯಾವುದ್ಯಾವುದು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಆ್ಯಕ್ಚುಲಿ ಹೆಂಗೆ ಚೇಂಜ್ ಆದೆ ಅಂತ ಹೇಳ್ತೀನಿ. ಇವತ್ತೊಂದು ಒಳ್ಳೆ ಹೆಲ್ದಿ ಸೂಪ್ ರೆಸಿಪಿ ತೋರಿಸ್ತೀನಿ, ನೋಡಿ. ಇದು ನಾನು ಬೀಟ್ರೂಟು ಮತ್ತು ಟೊಮ್ಯಾಟೋನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಇದನ್ನು ಮಾಡೋಕ್ಕೆ ಒಂದು ಒಳ್ಳೆ ಕುಕ್ವೇರ್ನ ಯೂಸ್ ಮಾಡಿದ್ದೀನಿ. ಅಗಾರೋ ರಿಜೆನ್ಸಿ ಟ್ರೈಪ್ಲೈ ಸ್ಟೀಲ್ ಸಾಸ್ ಪ್ಯಾನ್ನ ಯೂಸ್ ಮಾಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆಯಿತಾ. ನಾನು ಮುಂದೆ ಹೇಳ್ತೀನಿ ಏನೇನು ಫೀಚರ್ಸು ಅಂತ. ನನಗೆ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಅಲ್ಯೂಮಿನಿಯಮ್ದೇ ಯೂಸ್ ಮಾಡ್ತಾಯಿದ್ದೆ ಟೀ ಕಾಫಿ ಮಾಡೋಕ್ಕೆ ಮತ್ತು ಯಾವುದಕ್ಕನ ಮೇಜರ್ಲಿ. ಅದೇನಕ್ಕೆ ಅಂದರೆ ಹಳೇದೊಂದಿತ್ತು, ಅದು ಕಿತ್ತೋಗ್ಬಿಟ್ಟಿತ್ತು. ಈ ಅಗಾರೋಗಳದ್ದು ಒಂದು ಸಾಸ್ ಪ್ಯಾನ್ ಕಾಣ್ತಾ, ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದು ಏನು ಬೆನಿಫಿಟ್ಸ್, ಇದೇನು ಫೀಚರ್ಸು ಅಂದರೆ, ಹೆವಿ ಬಾಟಮ್ ಇರುತ್ತೆ, ಥಿಕ್ನೆಸ್ ಬಂದು 2.5 mm ಇರುತ್ತೆ, ಕೆಪಾಸಿಟಿ 1.75 ಲೀಟರ್ ಕೆಪಾಸಿಟಿ. ಶೈನು ನೋಡ್ತಾ ಇರ್ಬೋದು, ತುಂಬ ಒಳ್ಳೆ ಶೈನ್ ಇದೆ. ಮತ್ತು ರಿವಿಟೆಡ್ ಹ್ಯಾಂಡಲ್ ಇರೋದ್ರಿಂದ ಹೀಟ್ ರೆಸಿಸ್ಟೆಂಟು, ಸೇಫಾಗಿ ಒಂದು ಗ್ರಿಪ್ಪಾಗಿ ಹ್ಯಾಂಡಲ್ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಲಿಡ್ ಕೂಡ ರಿಮೂವಬಲ್ ಲಿಡ್, ಆರಾಮಾಗಿ ನೀಟಾಗಿ ಕ್ಲೋಸ್ ಮಾಡಿ ಇಡ್ಬೋದು. ಮತ್ತು ಇದು ಗ್ಯಾಸ್ ಸ್ಟವ್ಗೂ ಯೂಸ್ ಮಾಡ್ಬೋದು, ಜೊತೆಗೆ ಇಂಡಕ್ಷನ್ ಸ್ಟವ್ಗೂ ಯೂಸ್ ಮಾಡ್ಬೋದು. ಆ ಶೈನಿಂಗು, ಸ್ಟೈಲು ಮತ್ತು ಅದು ಹ್ಯಾಂಡ್ಲು ಅಷ್ಟು ಒಳ್ಳೆ ಗ್ರಿಪ್ ಇದೆಯಪ್ಪ. ನಾನು ಆಲ್ಮೋಸ್ಟ್ 1 ಲೀಟ್ರ್ ಹಾಲು ಕಾಯಿಸಿದ್ದೆ. ಇವತ್ತು ಫಸ್ಟ್ ಟೈಮ್ ಸೂಪ್ ಮಾಡಿದ್ದೆ, ಮಕ್ಕಳಿಗೂ ಹೆಲ್ದಿ ಅಂತ ಸೂಪು ಮಾಡಿದ್ದೆ. ಅಷ್ಟೂ 1 ಲೀಟ್ರ್ 1.5 ಲೀಟ್ರ್ ಹಾಕಿದ್ರೂ ಗ್ರಿಪ್ ಚೆನ್ನಾಗಿದೆ. ಸ್ವಲ್ಪ ನೀಟಾಗಿ ಇಟ್ಕೋಬೋದು, ಲಾಂಗ್ ಹ್ಯಾಂಡಲ್ ಇರೋದ್ರಿಂದ ಹೀಟೂ ಅಷ್ಟೊಂದಾಗಲ್ಲ. 16 ಸೆಂಟಿಮೀಟರ್ ಡಯಾಮೀಟರ್ ಇರುತ್ತೆ ಅಗಲ ಬಂದು. ಮತ್ತು ನೋಡ್ತಾ ಇರ್ಬೋದು, ISI ಮಾರ್ಕ್ ಇದೆ, 5 years ವಾರಂಟಿ ಇದೆ. ಮುಂದೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಒಂದು ವಾರಂಟಿ ಕಾರ್ಡ್ ಕೊಡ್ತಾರೆ. ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಹಾಲು ಕಾಯ್ಸೋಕ್ಕೆ ಮತ್ತು ಟೀ ಮಾಡೋಕ್ಕೆ, ಸೂಪ್ ಮಾಡೋಕ್ಕೆ, ನೂಡಲ್ಸ್ ಮಾಡೋಕ್ಕೆ ಎಲ್ಲ ಒಳ್ಳೆ ಕುಕ್ವೇರ್ ಅಂತಲೇ ಹೇಳ್ಬೋದು. ಟೊಮ್ಯಾಟೊ 1-2, ಆಯಿತಾ. ಬೀಟ್ರೂಟ್ ತೊಗೊಂಡಿದ್ದೀನಿ ಒಂದು ಅರ್ಧ. ಇದು ನನಗೆ ಜಾಮ್ ಸಿಕ್ಕಿಲ್ಲ, ನೀವು ಸಿಕ್ಕಿದ್ರೆ ಜಾಮ್ ಟೊಮೆಟೊ ಯೂಸ್ ಮಾಡಿ. ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಶುಂಠಿ, ಇದಿಷ್ಟೂ ಹಾಕಿದ್ದೀನಿ. ನಾನು ಹೇಳ್ತೀನಲ್ಲ, ಜಾಮ್ ಟೊಮೆಟೊದಲ್ಲಿ ಮಾಡಿ, ಇನ್ನು ಟೊಮ್ಯಾಟೊದಲ್ಲಿ ಒಂಥರ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗೆ ಇದು ಮನೇಲಿ ಹುಳಿ ಟೊಮ್ಯಾಟೊನೇ ಇತ್ತು, ಸ್ವಲ್ಪ ಟ್ಯಾಂಗಿಯಾಗಿ ಚೆನ್ನಾಗಿತ್ತು. ಇದು ಹಾಕಿದ್ರೆ ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಹಾಕಬೇಕಾಗತ್ತೆ. ಒಂದೇ ಒಂದು ವಿಸಲ್ ಕೂಗಿಸಿದ್ರೆ ಸಾಕು, ಆಯಿತಾ. ಒಂದೇ ವಿಸಿಲ್ಗೆ ಚೆನ್ನಾಗಿ ಬೆಂದೋಗಿರುತ್ತೆ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದರ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಫ್ರೆಂಡ್ಸ್. ಬ್ಲಡ್ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡುತ್ತೆ, ಹೇರ್ ಗ್ರೋತ್ಗೆ, ಆಮೇಲೆ ಎಷ್ಟೊಂದು ನ್ಯೂಟ್ರಿಯೆಂಟ್ಸು, ಮಿನರಲ್ಸು ಎಲ್ಲ ಇರೋದ್ರಿಂದ ಒಳ್ಳೆಯದು.
ಈಗ ಅಗಾರೋ ಅವ್ರದ್ದು ಸಾಸ್ ಪ್ಯಾನ್ ಇಟ್ಟಿದ್ದೀನಿ. ಜೊತೆಗೆ ನಾನು ಬಟರ್ ಹಾಕಿದ್ದೀನಿ. ಯಾವುದು ಅಂದರೆ ಗಾರ್ಲಿಕ್ ಬಟರ್ ಹಾಕಿದ್ದೀನಿ. ಆಮೇಲೆ ಒಂದೇ ಒಂದು ಪಲಾವ್ ಎಲೆ ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ನೀವು ಒಂದೇ ವಿಸಿಲು ಕೂಗಿಸಿ ಸಾಕು, ಜಾಸ್ತಿ ಬೇಡ. ಆಮೇಲೆ ಅದೇ ತಣ್ಣಗಾಗಲಿ, ಆಗ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಸ್ಮೂತ್ ಪ್ಯೂರಿ ಆಗಬೇಕು. ಈಗ ಸೂಪು ಅಂದರೆ ಗೊತ್ತಿರುತ್ತಲ್ವ, ಆ ಕನ್ಸಿಸ್ಟೆನ್ಸಿಯಾಗಿ ಸ್ಮೂತಾಗಿಟ್ಟು ಆಮೇಲೆ ಮಿಕ್ಸಿ ಜಾರು ತೊಳೆದಿರೋಂಥ ನೀರು ಎಲ್ಲ ಹಾಕ್ತೀವಲ್ಲ. ಏನು ಗೊತ್ತಪ್ಪ, ಒಂದು 5ರಿಂದ 7 ನಿಮಿಷದಲ್ಲಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಕೆಲವು ಸತಿ ನಾನು ಇದು ಹೆಂಗೆ ಮಾಡಿದ್ದಿತ್ತು ಅಂದರೆ, ಬೆಳಗ್ಗೆ ಕೂಗಿಸಿ ಹೋಗಿದ್ದೆ, ಆಮೇಲೆ ಸಂಜೆ ಬಂದು ಸೂಪ್ ಮಾಡಿದ್ದಿದ್ದು, ತಣ್ಣಗಾಗೋಗಿತ್ತು ಅಷ್ಟೊತ್ತಿಗೆ. ಆಮೇಲೆ ಈಗ ನಾನು ಉಪ್ಪು ಈ ಸ್ಟೇಜಲ್ಲಿ ಹಾಕಿದ್ದೀನಿ. ಉಪ್ಪು, ಸಕ್ಕರೆ ಮತ್ತು ಪೆಪ್ಪರ್ ಪೌಡರು ಈ ಸ್ಟೇಜಲ್ಲಿ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಆಮೇಲೆ ಲಿಡ್ನು ನೀಟಾಗಿ ಕವರ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಹಾವ್ರಿ ಅದು ಸ್ಟೀಮ್ ಅಲ್ಲೇ ಇರುತ್ತಲ್ಲ, ಬೇಗ ಬೆಂದೋಗುತ್ತೆ. ಆಮೇಲೆ ಟೇಸ್ಟ್ ನೋಡಿದೆ, ಉಪ್ಪು ಕಡಿಮೆ ಅಂತ ಅನಿಸ್ತು. ಆಮೇಲೆ ನಾನು ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಬೆಲ್ಲ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನೀವು ಟ್ರೈ ಮಾಡಿ, ಹೆಲ್ತ್ಗೆ ಹೆಲ್ತು ಆಯಿತು. ಆಮೇಲೆ ಈ ಕುಕ್ವೇರ್ ಒಂದು ಸತಿ ಟ್ರೈ ಮಾಡಿ, ಜೆನ್ಯೂನಾಗಿ ಹೇಳ್ತೀನಿ, ತುಂಬಾ ಒಳ್ಳೆ ಪ್ರಾಡಕ್ಟು. ಈಸಿ, ನಮ್ಗೆ ಕೆಲವೆಲ್ಲ ಕುಕ್ವೇರು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು ಅಂದರೆ ಕುಕ್ಕಿಂಗು ಕೂಡ ಈಸಿ ಆಗುತ್ತೆ. ಸೊ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಅದೇ ಹೇಳ್ತಾ ಇದ್ನಲ್ಲ, ನಾನು ನನ್ನ ಬರ್ಡೇ ದಿನ ನಾನು ಡಿಸೈಡ್ ಮಾಡಿದ್ದಿದ್ದು ಆ್ಯಕ್ಚುಲಿ. ಎಷ್ಟು ಸ್ಟ್ರೈನ್ ಆಗ್ತಾಯಿದೆ ಮೆಂಟಲಿ, ಫಿಸಿಕಲಿ, ಆಯಿತಾ. ಆ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಹೌದು, ನಾವು ಕಾಮ್ ಡೌನ್ ಆಗಬೇಕು, ಒಂದು ಲೈಫ್ನ ಚಾನಲೈಸ್ ಮಾಡಬೇಕಾಗತ್ತೆ, ಎಷ್ಟೊಂದು ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಸೊ ಆ ಥರ ಇರಬೇಕಾದ್ರೆ ಸುಮಾರು ಜನ ನೀವು ಜಾಬ್ನ ಕ್ವಿಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿದರು. ಇಲ್ಲ, ಆ ಥರ ಏನೂ ಇಲ್ಲ, ನಾನು ಜಾಬ್ ಕ್ವಿಟ್ ಮಾಡ್ತಿಲ್ಲ. ಬಟ್ ಅದೇ ಸಣ್ಣ ಪುಟ್ಟ ಚೇಂಜಸ್ ನಾನು ಏನಕ್ಕೆ ಹೇಳ್ತಿಲ್ಲ ಅಂದರೆ, ಎಷ್ಟೊಂದು ಪರ್ಸ್ನಲ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು, ಹೇಳ್ಕೊಳಕ್ಕಾಗಲ್ಲ. ಅದರಿಂದ ಹೇಳ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸೇ ಜಾಸ್ತಿ. ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಗೊತ್ತಾ, ಪ್ರಾಬ್ಲಮ್ ಏನೋ ಒಂದು ಕಾಂಪ್ಲಿಕೇಶನ್ಸ್ ಏನೋ ಒಂದಿರುತ್ತೆ, ಏನೋ ಒಂದು ದೊಡ್ಡದೇನಲ್ಲ, ಆಯಿತಾ, ದೊಡ್ಡ ಅಂಥದ್ದು ಏನಿಲ್ಲ. ಬಟ್ ಆಗಿದೆ, ನನ್ನ ಅನ್ಎಕ್ಸ್ಪೆಕ್ಟೆಡ್ ಅದಕ್ಕೇನೋ ಆಗಿದೆ. ನನ್ನ ಕ್ವೆಶನ್ ಏನು ಅಂದರೆ, ಅದನ್ನು ಹೇಳೋ ಅವಶ್ಯಕತೆಯೇ ಇಲ್ಲ, ಆಯಿತಾ. ಪರ್ಸ್ನಲ್ ಆದಮೇಲೆ ಬಿಟ್ಬಿಡ್ಬೇಕು. ಕೆಲವರೆಲ್ಲ ತುಂಬ ಕೆತ್ಕಿ ಏನದು ಅಂತ, ಅದು ನೆಸೆಸಿಟಿ ಇಲ್ಲ. ಕೆಲವ್ರನ್ನ ನೋಡಿದ್ದೀನಿ ನಾನು, ನನಗಂತೂ ಪಾಪ ಯಾರೂ ಕಮೆಂಟ್ ಮಾಡಿರಲಿಲ್ಲ, ಒಬ್ಬರು ಆ ಥರ ಸುಮ್ಮನೆ ಗೆಸ್ ಮಾಡಿದ್ರು ಅಷ್ಟೇ. ಆ ಥರ ಏನಿಲ್ಲ, ಜಾಬ್ ಅಂತೂ ನಾನು ಏನೋ ಕ್ವಿಟ್ ಮಾಡೋ ಪರಿಸ್ಥಿತಿಲೂ ಇಲ್ಲ. ಅಂದ್ಕೊಳ್ಬೋದು ಅಷ್ಟೇ. ನಾನು ಹಸ್ಬೆಂಡಿಗೆ ಏನು ಅಂದರೆ, ಮನೆ ಮೇಲೆ ಎಷ್ಟೊಂದು ಲೋನ್ ಇದೆ, ಆಯಿತಾ. ಅದು ಎಲ್ಲರಿಗೂ, ಹೊಸ ಮನೆ ಕಟ್ಟಿದವ್ರಿಗೆ ಗೊತ್ತದು, ಅದು ಪ್ರಾಬ್ಲಮ್ ಏನು ಅಂತ. ಅಷ್ಟು ಕಷ್ಟಪಟ್ಟು ಅದು ಲೈಟಿಂಗ್ಸು ಅದೆಲ್ಲ ಹಾಕಿರೋದು. ನಾವು ಅದನ್ನು ಯೂಸ್ ಮಾಡೋದು ಒಕೇಶನಾಗಿ, ಏನಾದ್ರು ಬರ್ಡೇಸು ಅದೆಲ್ಲ ಬಂದಾಗ ಅದನ್ನು ಹಾಕಿ ಅದನ್ನು ನೋಡೋದೇ ಒಂಥರ ಖುಷಿ ಅವರಿಗೆ. ಅಷ್ಟು ಬೆವರು ಸುರಿಸಿ ಕಷ್ಟಪಟ್ಟು ಆ ಮನೆ ಕಟ್ಟಿದ್ದಾರೆ. ಅದು ಯೂಶಲಿ ಮನೆ ಕಟ್ಟಬೇಕಾದ್ರೆ ಆ ಹಸ್ಬೆಂಡ್ ರೋಲ್ ತುಂಬಾ ಇಂಪಾರ್ಟೆಂಟು. ನನಗೆ ಅದ್ರ ಮೇಲೆ ತುಂಬ ಪ್ರೌಡ್ ಅವ್ರಿಗೆ, ಅಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅಂತ. ಆ ಥರ ಎಲ್ಲ ಹಾಕಿ ಅದೊಂದು ವೀಡಿಯೋ ಮಾಡಿಕೊಂಡ್ರು, ಮೆಮೊರಿಗಿರಲಿ ಅಂತ, ಆಯಿತಾ. ಈಗ ಜಾಬ್ ಕ್ವಿಟ್ ಮಾಡಿದ್ರೆ ಮಾತ್ರ ಹೆವಿ ಬರ್ಡನ್ ಆಗುತ್ತೆ. ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂ, ಹಸ್ಬೆಂಡೇನು ಫೋರ್ಸ್ ಮಾಡಲ್ಲ ಜಾಬ್ಗೆ ಹೋಗು, ಅರ್ನ್ ಮಾಡು, ಯಾವತ್ತೂ ಇಲ್ಲ. ಬಟ್ ನಮಗೆ ಅರ್ಥ ಆಗುತ್ತಲ್ವ, ಯಾವತ್ತೂ ಮಿಡ್ಲ್ ಕ್ಲಾಸು ಅಂದರೆ ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ ಇದೆ ಅಂದರೆ ಯಾವತ್ತೂ ಅದು ಬೇಡ ಅನ್ನೋಂಗಿಲ್ಲ, ಏನೋ ಒಂದು ಆಗುತ್ತೆ. ಇಬ್ಬರು ಹೆಣ್ಮಕ್ಳು ಬೇರೆ, ಎಷ್ಟು ಕಮಿಟ್ಮೆಂಟ್ಸು. ಈಗ ಮೇ ಜೂನ್ ಅಂದರೆ ಫೀಸ್ ಕಟ್ಟಬೇಕು ಅಂದರೆ ನಮಗೇ ಗೊತ್ತು ಅದೆಷ್ಟು ಇದು ಅಂತ. ಸೊ ಅದೆಲ್ಲ ಯೋಚನೆ ಮಾಡಿಕೊಂಡು ಏನೇ ಆದರೂ ಕೂಡ ಸರಿ ಆಯಿತು, ಐ ಹ್ಯಾವ್ ಟು ಪುಷ್ ಮೈ ಸೆಲ್ಫ್. ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಲ್ಲ ಇನ್ ದ ಫ್ರೆಂಡ್ಸ್. ಕೆಲವು ಹೇಳ್ಕೊಬೇಕು ಅಂದರೆ ಡಿಸ್ಟೆನ್ಸು ಎಷ್ಟು ಗೊತ್ತಾ, ನಾನು ಹೋಗಿ ಬರೋಷ್ಟೊತ್ತಿಗೆ ದೇವರಡೆ ನನಗೆ ಸಾಕು ಹೋಗಿರುತ್ತೆ. ಬಟ್ ಜಾಬ್ ಕ್ವಿಟ್ ಮಾಡೋ ಸ್ಥಿತಿಲಿಲ್ಲ. ಆ ಜಾಬು ಒಂಥರ ಸ್ಯಾಟಿಸ್ಫ್ಯಾಕ್ಷನು, ಒಂಥರ ಲರ್ನಿಂಗ್ ಪ್ರಾಸೆಸ್ಸು. ಮನೇಲಿ ಕೆಲಸ, ಮನೆಗೆ ಬಂದಾದಮೇಲೆ ಹೆಂಗೆ ಆಗ್ತಿರುತ್ತೆ ಅಂದರೆ, ನಾನು ಹೇಳ್ಕೊಳ್ಳೋದು ನನ್ನದೇ ಅಂತಲ್ಲ, ನಾನು ಹೆಂಗೆ ಸಮಾಧಾನ ಮಾಡ್ಕೋತೀನಿ ಅಂದರೆ, ಪ್ರಪಂಚದಲ್ಲಿ ನಾನೇನು ಒಬ್ಬಳೇ ಏನು ಈ ಥರ ಕಷ್ಟಪಡ್ತಿರಲ್ಲ, ಆಯಿತಾ. ತುಂಬ ಅಂದರೆ ತುಂಬ, ನಾನು ಕೆಲವು ಸತಿ ಸುಮ್ಮನೆ ಕೂತಿರ್ತೀನಿ, ಒಂದು 5 ನಿಮಿಷ ನನಗೆ ಕೂರಕ್ಕೂ ಟೈಮ್ ಆಗ್ತಿರ್ಲಿಲ್ಲ. ಈ ಬರ್ಡೇ ದಿನ ನಾನು ಅಂದ್ಕೊಂಡಿದ್ದು, ನಾನು ಆ್ಯಕ್ಚುಲಿ ನನ್ನ ಮೈಂಡ್ಸೆಟ್ನ ತುಂಬ ಚೇಂಜ್ ಮಾಡ್ಕೊಂಬಿಟ್ಟೆ. ಕಂಟಿನ್ಯೂಸ್ ಆಗಿ ಬೆಳಗ್ಗೆ 8:30 ಕೆಲಸ ಮಾಡ್ತಾನೇ ಇದ್ದೀನಿ. ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ. ಎಷ್ಟು ಗೊತ್ತಾ, ಒಂದು 2 ಅವರ್ಸ್ ಬಟ್ಟೆ ಒಗ್ದಿದ್ದೀನಿ ನಾನು. ಬಟ್ಟೆ ಒಗೆಯೋದು, ಮತ್ತೆ ಒಣಗಾಕೋದು, ಮತ್ತೆ ಇದು ಮಾಡೋದು, ಓವರಾಲ್ ಹೇಳ್ತಾ ಇರೋದು. ಅಲ್ಲಿ ಬಟ್ಟೆ ಒಗಿತೀನಿ, ಒಣಗಾಕ್ತೀನಿ ಒಂದು ಟ್ರಿಪ್ಪು, ಮತ್ತು ಇನ್ನೇನೋ ಕ್ಲೀನ್ ಮಾಡ್ಕೋತೀನಿ, ಮಕ್ಳಿಗೆ ಓದಿಸ್ತೀನಿ, ಮತ್ತಿನ್ನೇನೋ ಬಟ್ಟೆ ಮಡಿಸ್ತೀನಿ, ಮತ್ತೇನೋ ಅಡುಗೆ ಮಾಡೋಕ್ಕೆ ಹೋಗ್ತೀನಿ, ಕಿಚನ್ ಕ್ಲೀನ್ ಮಾಡ್ಕೋತೀನಿ, ಮತ್ತೇನೋ ಡೀಪ್ ಕ್ಲೀನಿಂಗ್ ಸ್ವಲ್ಪ ನಾನು ಮಾಡೋಣ ಅಂತ ಶೋಕೇಸ್ದೆಲ್ಲ ಮಾಡ್ಕೋತೀನಿ, ಮತ್ತೆ ಬರ್ತೀನಿ, ಬಟ್ಟೆ ಒಗಿತೀನಿ. ಸೊ ಈ ಥರ ಆಗ್ತಾ ಇರುತ್ತೆ. ಆಮೇಲೆ ನಾನು ಕೂತ್ಕೊಂಡು ಸಂಜೆ ಅಷ್ಟೊತ್ತಿಗೆ ಡಿಸೈಡ್ ಮಾಡಿದೆ, ಇದೆಲ್ಲ ಅಲ್ಲ, ನನಗೆ ಫಿಸಿಕಲ್ ಸ್ಟ್ರೇನ್ ಆದರೂ ಪರವಾಗಿಲ್ಲ, ಬಟ್ ಮೆಂಟಲ್
ಮೆಂಟಲಿ ನಾನು ಫೈನ್ ಇರಬೇಕು. ಈ ಬರ್ಡೇನ ನಾನು ತುಂಬ ಮೆಮೊರೇಬಲ್ ಆಗಿ ನಾನು ನೆನ್ಪಿಟ್ಕೋತೀನಿ ಆಯಿತಾ. ಅಷ್ಟು ಟ್ರಾಮಾ, ಅಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿ ಆಗ 5 ಇಲ್ಲ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಯಾವ್ದು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಎಂಜಾಯ್ ಮಾಡಬೇಕು. ಮೇಯ್ನಾಗಿ ನಾನು ಚೇಂಜ್ ಆಗೋಕ್ಕೆ ಕಾರಣ ನನ್ನ ದೊಡ್ಡ ಮಗಳು. ಅವಳಿದ್ದಾಳೆ, ಅವಳು ನಿಜ ನನ್ನ 2ನೇ ತಾಯಿಯವಳು. ಕೂರಿಸ್ಕೊಂಡು ಹೆಂಗೆ ಹೇಳ್ತಾಳೆ ಅಂದರೆ ಅವಳ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ ಆಯಿತಾ. ನನ್ನ ಜೊತೆ ಇರ್ತಾರೆ 24/7 ಇರ್ತಾರೆ ಅಂದರೆ ನನ್ನ ಇಬ್ಬರು ಹೆಣ್ಮಕ್ಳು. ಅದು ಚಿಕ್ಕವಳಿಗಂತೂ ಏನೂ ಗೊತ್ತಿರಲ್ಲ. ದೊಡ್ಡವಳಂತೂ ಅವಳು ನೋಡಿದಾಳೆ ನನ್ನ ಸಫರಿಂಗ್ಸ್ ಹೆಂಗಿರುತ್ತೆ. ಬಸ್ಸಲ್ಲಿ ನಿಂತಿರ್ತೀವಿ, ನಿಲ್ಲಕ್ಕೂ ಜಾಗ ಇರಲ್ಲ ಫ್ರೆಂಡ್ಸ್ ಆಯಿತಾ. ಅಷ್ಟು ಕಷ್ಟ ಇರುತ್ತೆ. ಮನೆಗೆ ಬಂದು ಕಣ್ಣಲ್ಲೊಂದು ನೀರು ಬರಬೇಕು, ಆ ಲೆವೆಲ್ಗೆ ಸುಸ್ತಾಗ್ತಿರುತ್ತೆ. ಬಟ್ ದೇವರು ಎಲ್ಲನೂ ಈಸಿಯಾಗಿ ಕೊಡಲ್ಲ ಅಲ್ವಾ. ಏನೋ ಒಂದು ಒಳ್ಳೆಯದಾಗಬೇಕು ಅಂದರೆ ವರ್ಸ್ಟ್ ಸಿಚುವೇಶನ್ ನೋಡಿರ್ಬೋದು. ಕೆಲವು ಸತಿ ನನಗೆ ಹೆಲ್ತ್ ಅಪ್ಸೆಟ್ ಆದಾಗ ಏನಾದರೂ ತುಂಬ ಕೆಲಸ ಆಗ್ತಿದೆ, ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ, ಹಸ್ಬೆಂಡು ಬ್ಯುಸಿ ಇರ್ತಾರೆ, ಯಾರೋ ಹೆಲ್ಪ್ ಮಾಡ್ತಾರೆ ಅಂದರೆ ಇಲ್ಲ. ಕೆಲವು ಸತಿ ಮನೇಲಿದ್ದರೆ ಡೆಫಿನೆಟ್ಲಿ ಅವ್ರ ಹೆಲ್ಪಿಂಗ್ ಹ್ಯಾಂಡ್ ಇದ್ದೇ ಇರುತ್ತೆ. ಕೆಲವು ಸತಿ ಅವರು ಬ್ಯುಸಿ ಇದ್ದಾಗ ನಾನೇ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ಓದಿಸೋದು ಮಾಡೋದು ಎಲ್ಲ ಸ್ಟ್ರೆಸ್ ಅಂತ ಅನಿಸುತ್ತೆ. ಸಂಜೆ ಬಂದು ಸಿಂಪಲಾಗಿ ಒಂದು ಪಾತ್ರೆ ತೊಳೆಯೋದು ಎಲ್ಲನೂ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅಪ್ಪ ಅಂತ ಅನಿಸುತ್ತೆ. ಆ ಥರ ಸ್ಥಿತಿಯಲ್ಲಿ ಸುಮ್ಮನೆ ಕೂತಿದ್ದಾಗ ನಾನೇ ಬಂದು ಬರ್ಡೇ ಹಿಂದಿನ ದಿನ ನನ್ನನ್ನು ಎಷ್ಟು ಸ್ಪೆಷಲ್ ಫೀಲ್ ಮಾಡಿಸಿದ್ದು ಅವಳು ಅವಳು ಹೆಂಗೆ ಬೈದ್ಲು ಅಂದರೆ ಬೈಯೋದು ಪ್ಲಸ್ ಕನ್ಸನ್ನು ಪ್ಲಸ್ ಅವಳಿಗೆ ಅನಿಸ್ತಾಯಿತ್ತು ಹೌದು ಅಮ್ಮ ಖುಷಿಯಾಗಿರಬೇಕು ಅಂತ. ಅವಳು ಹೇಳಿದ್ದು ಒಂದೇ, ನೀನು ಕಷ್ಟ ಆಗೋದಿದ್ರೆ ಎಂಥದ್ದು ಏನೇ ಎಷ್ಟೇ ಲಕ್ಷ ಬಂದರೂ ಕೂಡ ನಿನಗೆ ಕಷ್ಟ ಆಗುತ್ತೆ ಅಂದರೆ ಮಾಡಬೇಡ. ನಾವೆಲ್ಲ ಖುಷಿಯಾಗಿ ನಿನ್ನನ್ನು ರೆಸ್ಪೆಕ್ಟಿಂದ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇಲ್ಲ ನಿನ್ನ ಕೈಲಾಗುತ್ತೆ ಅಂದರೆ ಎಂಥ ಜಾಬೇ ಆಗಿರಲಿ, ಎಂಥ ಮನೆ ಕೆಲಸ ಆಗಿರಲಿ ಎಂಜಾಯ್ ಮಾಡು. ಎಂಥ ಕಷ್ಟದಿದ್ದರೂ ಕೂಡ ಎಂಜಾಯ್ ಮಾಡು. ನೀನು ಎಂಜಾಯ್ ಮಾಡಿದ್ರೆ ಅದು ಯಾವುದೂ ಕಷ್ಟ ಅಲ್ಲಮ್ಮ. ಅವಳು ಅದೇ ಅಂತಿದ್ಲು, ನನಗೂ ಕಷ್ಟ ಆಗ್ತಾಯಿದೆ ಈ ಥರ ಎಲ್ಲ ಮಾಡಿ. ರಾತ್ರಿ ಎಲ್ಲ ಓದ್ತಾಳೆ, ಮತ್ತು ಬೆಳಗ್ಗೆ ಬೇಗ ಎದ್ದೇಳ್ತಾಳೆ, ಡಿಸ್ಟೆನ್ಸ್ ಬೇರೆ ಜಾಸ್ತಿ. ಯಾವ್ದು ಕಷ್ಟ ಇರಲ್ಲ, ಎಲ್ಲ ಕಷ್ಟ ಇರುತ್ತೆ. ಬಟ್ ನೀನು ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತ ನಾನು ಆವತ್ತು ಡಿಸೈಡ್ ಮಾಡಿದ್ದು. ಇವತ್ತು ಆಲ್ಮೋಸ್ಟ್ 5th ಡೇ. ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಈಗಲೂ ಸುಸ್ತಾಗ್ತಾಯಿದೆ, ತುಂಬಾ ಸುಸ್ತಾಗುತ್ತೆ. ಬಂದಿದ ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡ್ತೀನಿ, ರಿಲ್ಯಾಕ್ಸ್ ಆಗ್ತೀನಿ. ಅದು ನಿಮ್ಮೆಲ್ರಿಗೂ ಗೊತ್ತು. ಸುಮಾರು ಜನ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ ಅಂದರೆ ನೀವೆಂಥ ಹಾರ್ಡ್ ವರ್ಕರು, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಫ್ರೆಂಡ್ಸ್, ನನ್ನ ಬಗ್ಗೆ ನನಗೆ ಜಂಬ ಅಲ್ಲ. ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ಪ್ರತಿಯೊಂದು ಕ್ಲಾಸಲ್ಲೂ ನಾನು ಏನು ಜೆನ್ಯೂನಿಟಿ ಕೊಡ್ತೀನಿ, ಒಂದು 5 ನಿಮಿಷನೂ ವೇಸ್ಟ್ ಮಾಡ್ದಂಗೆ ಹೆಂಗೆ ಪಾಠ ಮಾಡ್ತೀನಿ, ಅಲ್ಲಿನೂ ಕೆಲಸದಲ್ಲೂ ಅಷ್ಟೇ ತೊಗೊಳ್ಳೋ 1 ರೂಪಾಯಿಗೂ ಹೆಂಗೆ ಜಸ್ಟಿಸ್ ಕೊಡ್ತೀನಿ ನನಗೆ ಗೊತ್ತು. ಮನೇಲಿ ಬಂದಿದ ತಕ್ಷಣ ಒಂದು ತಾಯಿಯಾಗಿ ನಾನು ಒಂಥರ ಗಿಲ್ಟ್ ಕಾಡುತ್ತೆ, ಎಸ್ಪೆಷಲಿ ಮಲ್ಗೋ ಟೈಮಲ್ಲಿ. ಅಯ್ಯೋ ಹೌದಲ್ವಾ, ಅಷ್ಟೆಲ್ಲ ಬೇರೆ ಮಕ್ಳಿಗೆ ಓದಿಸ್ತೀನಿ, ನನ್ನ ಮಕ್ಳಿಗೆ ನಾನು ಓದಿಸ್ಬೇಕಲ್ಲ. ನನಗೆ ಲಿಟ್ರಲಿ ಮೆಂಟಲಿ ಫಿಸಿಕಲಿ ನನ್ನ ಕೈಲಿ ಆಗ್ತಿರಲ್ಲ. ಆದರೂ ಕೂಡ ನಾನು ಈ ಟೆಸ್ಟ್ ಕೊಡ್ತೀನಿ, ಡೌಟ್ ಕ್ಲಿಯರ್ ಮಾಡ್ತೀನಿ. ಪಾಪ ದೊಡ್ಡವಳು ಅಷ್ಟೊಂದು ಡಿಪೆಂಡೆನ್ಸಿ ತೋರಿಸಲ್ಲ. ನಾನು ಓದ್ಕೋತೀನಿ, ಸಮಾಧಾನ ಮಾಡ್ಕೊ ಅಂತ ಫಿಸಿಕ್ಸ್ ವಾಲದು ಟ್ಯೂಷನ್ ಕೊಡಿಸಿದ್ದೀನಿ ಆಯಿತಾ. ಅದನ್ನು ನೋಡ್ಕೋತಾಳೆ. ಪದೇ ಪದೇ ಏನಾದರೂ ಡೌಟ್ಸ್ ಇದೆ ಅಂದರೆ ಬರ್ತಾಳೆ ಅಷ್ಟೇ. ತುಂಬ ರೇರ್ ಅವರು ಬರೋದು. ಬಟ್ ಚಿಕ್ಕವಳು ಮಾತ್ರ 95% ಅವಳು ನನ್ನ ಮೇಲೆ ಡಿಪೆಂಡು. ಹಸ್ಬೆಂಡ್ ಇದ್ದಾರೆ ಅಂದರೆ 5% ಅವ್ರ ಮೇಲೆ ಡಿಪೆಂಡ್ ಆಗ್ತಾಳೆ. ಅಂದರೆ ಅವ್ರು ಹೇಳ್ಕೊಡ್ತಾರೆ. ನನಗವತ್ತು ತುಂಬ ರಿಲ್ಯಾಕ್ಸೇಷನ್. ಅದು ತಾಯಂದ್ರಿಗೆ ಗೊತ್ತು. ಅದು ಚಿಕ್ಕ ಮಕ್ಕಳಿಗೆ ಓದಿಸೋದು, ಸ್ಪೆಲ್ಲಿಂಗ್ಸು ಅರ್ಥ ಮಾಡಿಸೋದು, ಅದು ತುಂಬ ಸುಸ್ತಾದಾಗ ಓದಿಸೋದು ಅಂದರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಬಟ್ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ, 3 ದಿನದಿಂದ ಮಾಡ್ತಿಲ್ಲ ಅಂದರೆ ಅದೇ ನನಗೆ ಯಾವ್ದು ಸ್ಟ್ರೆಸ್ ಆಗುತ್ತೆ ನಾನು ಮಾಡಲ್ಲ. ಬಟ್ ತುಂಬ ನೆಮ್ಮದಿಯಾಗಿದ್ದೀನಿ. ದೇವ್ರು ಆ ನೆಮ್ಮದಿ ಕೊಟ್ಟರೆ ಸಾಕು ಅಂತ. ಇನ್ಫ್ಯಾಕ್ಟ್ ಅವತ್ತು ಬರ್ಡೇ ದಿನವೂ ಅಷ್ಟೇ ಶ್ರೀನಿವಾಸ್ ಅವ್ರ ಕಾಲು ಮುಗ್ದೆ. ನಾನು ಯೂಶ್ವಲಿ ಅವರು ಅಂದರೆ ಕಾಲು ಮುಗಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಫ್ರೆಂಡ್ಸ್ ಆಗೇ ಇರೋಣ, ಫ್ರೆಂಡ್ಲಿ ಆಗಿರೋಣ, ಅಷ್ಟೊಂದು ಎಕ್ಸ್ಪೆಕ್ಟು ಮಾಡಲ್ಲ. ಕಾಲು ಮುಗಿದ್ರೆ ಆಶೀರ್ವಾದ ಮಾಡ್ತಾರೆ, ಇಲ್ಲ ಅಂತಲ್ಲ. ತುಂಬ ವರ್ಷಗಳಾದಮೇಲೆ ಮನೇಲಿ ಯಾರೂ ದೊಡ್ಡವರಿರಲಿಲ್ಲ. ಸರಿ ನಾನು ಪರ್ಪಸ್ಲಿ ದೇವರೆಲ್ಲ ಪೂಜೆ ಮಾಡಿ ದೇವ್ರ ಹತ್ರನೂ ಬೆಳ್ಕೊಂಡು ನನಗಿನ್ನೇನು ಬೇಡ, ಆಸ್ತಿ ಅಂತಸ್ತು. ಅವತ್ತು ನಾನೇ ಹೇಳಿದ್ಲಲ್ಲ ವರ್ಡ್ಸು ನನ್ನನ್ನು ಎಷ್ಟು ಚೇಂಜ್ ಮಾಡಿಬಿಡ್ತು ಅಂದರೆ, ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಒಂದು ಸ್ವಲ್ಪ ಬೇಜಾರಿದ್ರು ಕೂಡ ಎಲ್ಲೋ ಹೊಟ್ಟೋಯ್ತು. ಸೊ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಎಷ್ಟು ಪ್ರೀತಿಯಿಂದ. ಆಮೇಲೆ ಬರ್ಡೇ ವಿಶಸ್ಸು ಎಷ್ಟೊಂದಿದೆ.
ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ರಿಪ್ಲೈ ಮಾಡಿದ್ದೀನಿ, ಬಟ್ ಕೆಲವುದಕ್ಕೆ ಆಗ್ತಿಲ್ಲ. ನನ್ನದು ಟೈಮೇ ಆಗ್ತಿಲ್ಲ. ಮೊಬೈಲ್ ಮುಟ್ಟಿದ್ರೆ ಮತ್ತೆ ನನಗೆ ಗೊತ್ತದು. ಅದು ಮೊಬೈಲ್ ಮುಟ್ಟಿದ್ದೀನಿ ಅಂದರೆ ಕಂಟಿನ್ಯೂಸ್ ಆಗಿ ಅದು ಇದು ನೋಡಿಕೊಂಡು ಏನೋ ಒಂದು ಟೈಮ್ ವೇಸ್ಟ್ ಅಂತ ಆಗಿಬಿಡುತ್ತೆ. ಮನೆಗೆ ಬಂದಿದ ತಕ್ಷಣ ಕೆಲಸ ಮಾಡು, ಮಕ್ಳಿಗೆ ಓದಿಸು, ಸ್ವಲ್ಪ ಕ್ಲೀನ್ ಮಾಡು, ನನಗೆ ರೆಸ್ಟ್ ಮಾಡು, ವಾಕಿಂಗ್ ಮಾಡ್ತಾಯಿದ್ದೀನಿ. ನಿಜ ಫ್ರೆಂಡ್ಸ್, ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ. ನಾನು ಹೇಳಿದ್ದು ಕರೆಕ್ಟ್. ನಾವು ಯಾವಾಗ ಎಷ್ಟೇ ಕಷ್ಟ ಆಗ್ತಿರಲಿ ಅದನ್ನು ಖುಷಿಯಿಂದ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಲ್ಲ, ತುಂಬ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಕಾಲು ಫುಲ್ಲು ಎಳೀತಾ ಇರುತ್ತೆ, ಬಟ್ ಆದರೂ ನಿಧಾನಕ್ಕೆ ವಾಕ್ ಮಾಡ್ತೀನಿ ನಾನು. ಅದೇ ಅದು ಕ್ಲೌಡ್ಸು ನಿಜ ಗೊತ್ತಾ, ಮನೆ ಹತ್ರ ನಾನು ಯಾವಾಗನೂ ತೋರಿಸ್ತೀನಿ. ಮನೆ ಹತ್ರ ಹೆಂಗೆ ಅಂದರೆ ಆಕಾಶ ತುಂಬ ಹತ್ರದಂಗಿರುತ್ತೆ ಟೆರೇಸ್ ಮೇಲೆ. ಆಮೇಲೆ ಗ್ರೀನರಿ ಎಲ್ಲ ಜಾಸ್ತಿ ಮನೆ ಹತ್ರ. ಅದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಗೊತ್ತಾ, ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಆಯಿತು. ಬರ್ಡೇ ಸೆಲೆಬ್ರೇಷನ್ನು, ಹಸ್ಬೆಂಡು ಕೇಕೆಲ್ಲ ತಂದಿದ್ದರು. ಆಮೇಲೆ ಮಗಳು, ನನ್ನ ಮಗಳು ಡ್ರೆಸ್ ಎಲ್ಲ ಕೊಡಿಸಿದ್ಲು. ನನ್ನ ಮಗಳು ಅನ್ನೋದಕ್ಕಿಂತ ಅವಳು ನನ್ನ ಎರಡನೇ ತಾಯಿಯಪ್ಪ. ಅಷ್ಟು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಹಸ್ಬೆಂಡು ಅಷ್ಟೇ, ಅದು ಎರಡು ಮಾತೇ ಇಲ್ಲ. ಬಟ್ ನನಗೆ ಅವಳಿನ್ನ 9th ಸ್ಟ್ಯಾಂಡರ್ಡ್, ಆ ಏಜ್ಗೆ ಅವಳಿಗಂಥ ಮೆಚುರಿಟಿ. ನನ್ನನ್ನು ತುಂಬ ರಾಣಿ ಥರ ನೋಡ್ಕೋತಾಳೆ. ನನಗೆ ಯಾವ ಮೂಮೆಂಟಲ್ಲೂ ಅನಿಸಿಲ್ಲ ನನಗೆ ಇನ್ನೂ ಸ್ಟ್ರಾಂಗಾಗಿ ಅನಿಸ್ತಾ ಇದೆ. ನನಗೆ ಇಬ್ಬರು ಹೆಣ್ಮಕ್ಳಾಗಿರೋದು ಅಷ್ಟು ಖುಷಿ. ಎಂಥ ರಾಯಲ್ ಟ್ರೀಟ್ಮೆಂಟ್ ಗೊತ್ತಾ ನಾನಿಂದ ನನಗೆ. ಬಸ್ಸಲ್ಲಿ ಒಂದು ಸೀಟ್ ಇದ್ದರೆ ಅದು ನನಗೇನೆ. ಅವರಿಬ್ಬರು ನಿಂತಿರ್ತಾರೆ, ನೀನು ಫಸ್ಟ್ ಕೂತ್ಕೊ, ನೀನು ಬೆಳಗ್ಗಿಂದ ಅಷ್ಟೊಂದು ಪಿರಿಯಡ್ಸ್ ಮಾಡಿರ್ತೀಯ, ಅಷ್ಟೊಂದು ಕ್ಲಾಸಸ್ ಮುಗಿಸಿರ್ತೀಯ. ಯಾಕೆಂದರೆ ಅದು ಎಂಥ ಬೆನಿಫಿಟ್ ನೋಡಿ. ನಾನು ನನ್ನ ಮಕ್ಕಳು ಒಂದೇ ಬಿಲ್ಡಿಂಗಲ್ಲಿ ಇರ್ತೀವಿ, ಹೋಗೋದು, ಕಷ್ಟಪಡೋದು, ಓಡಾಡೋದು, ಪಾಠ ಮಾಡೋದು. ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಾನೇ ಪಾಠ ಮಾಡ್ತೀನಿ. 9th ಸ್ಟ್ಯಾಂಡರ್ಡ್ ನಾನು ಪಾಠ ಮಾಡ್ತೀನಿ. ಅವಳು ನೋಡ್ತಿರ್ತಾಳೆ, ಎಷ್ಟೊಂದು ಸ್ಟ್ರೇನ್ ಆಗುತ್ತೆ ನಿನಗೆ, ನೀನು ಫಸ್ಟು ಕೂತ್ಕೊಂಡು ನೀನು ರಿಲ್ಯಾಕ್ಸ್ ಮಾಡ್ಕೊ. ಬಂದಿದ ತಕ್ಷಣ ಕೆಲವು ಸತಿ ಅವಳೇ ಕಾಫಿ ಮಾಡ್ಕೊಳ್ತಾಳೆ. ಬಟ್ ನಾನೇ ಈ ನಡುವೆ ತುಂಬ ಅವಳನ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ, ಕೆಲಸ ಮಾಡಿಸೋದು ಬೇಡ ಅಂತ. ತುಂಬ ಸಿಲೆಬಸ್ ಚೇಂಜ್ ಆಗೋಗಿದೆ ಫ್ರೆಂಡ್ಸ್. 9th CBSE ಅಂತೂ ಸೀನಿಯರ್ ಸೆಕೆಂಡರಿ ಎಜುಕೇಷನ್ ಅಲ್ವಾ, ಈಗ ಸೀನಿಯರ್ ಸೆಕೆಂಡರಿ ಸ್ಕೂಲ್ 9th 10th 11th 12th ತುಂಬ ಹೆವಿ ಸಿಲೆಬಸ್ಸು. ಮ್ಯಾಥ್ಸು ಅದೆಲ್ಲ ಎಷ್ಟು ಡೆಪ್ತಲ್ಲಿ ಚೇಂಜ್ ಮಾಡಿದ್ದಾರೆ ಅಂದರೆ, ನಾನು ಕೆಲಸಕ್ಕೆ ಅದು ಇದು ಅಂತ ಹೇಳ್ಕೊಂಡ್ರೆ ಅವಳು ಅಫೆಕ್ಟ್ ಆಗುತ್ತೆ ಅಂತ ಏನೊಂದು 10 minutes ಕೆಲಸ ಹೇಳ್ತೀನಿ ಅಷ್ಟೇ. ಏನೇ ಕಷ್ಟ ಆದರೂ ನಾನೇ ಮಾಡ್ಕೋತೀನಿ. ಸ್ವಲ್ಪ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಹೆಲ್ಪ್ ಕೇಳ್ತೀನಿ. ನಿಜವಾಗ್ಲೂ ನನಗೂ ಇರಿಟೇಷನ್ ಆಗ್ತಿರುತ್ತೆ, ಕೋಪ ಬರ್ತಾ ಇರುತ್ತೆ, ಅಳು ಬರ್ತಾ ಇರುತ್ತೆ, ಎಲ್ಲ ಆಗ್ತಾ ಇತ್ತು. ಬಟ್ ಈಗ ಎಷ್ಟು ಆರಾಮಾಗಿ ತೊಗೊಳ್ಳೋದು, ರಿಸೀವಿಂಗ್ ಎಂಡ್ ಬಂದ್ಬಿಟ್ಟಿದೆ, ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿದೆ. ಹೌದು, ಇದು ನನ್ನ ಲೈಫು. ಏನೇ ಕಷ್ಟಪಡ್ತಾಯಿದ್ರು ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಫ್ರೂಟ್ ಅನ್ನೋದು ಆ್ಯಕ್ಚುಲಿ ಏನು ಗೊತ್ತಾ, ಒಳ್ಳೆಯದೇ ಆಗಿದೆ, ಎಷ್ಟೊಂದು ಒಳ್ಳೇದಾಗಿದೆ ಲೈಫಲ್ಲಿ. ಇನ್ನು ಲೈಫಲ್ಲಿ ಸ್ಟ್ರಗಲ್ಸು, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡ್ತಾ ಇದ್ದರೆ ನಾವೇ ಸ್ಟ್ರಾಂಗ್ ಆಗ್ತೀವಿ, ನಾವೇ ಖುಷಿಯಾಗಿರ್ತೀವಿ. ದೇವ್ರ ಹತ್ರನೂ ಅದೇ ಬೆಳ್ಕೊಂಡಿದ್ದು, ಇನ್ನೇನು ಬೇಡಪ್ಪ, ನೆಮ್ಮದಿ, ಹೆಲ್ತು, ಪೀಸ್ ಆಫ್ ಮೈಂಡು, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಎಷ್ಟೇ ಲಕ್ಷಗಟ್ಟಲೆ ಏನೇ ದುಡಿತಾ ಇದ್ರೂ ಅದಿರುತ್ತಲ್ಲ ನೆಮ್ಮದಿಯಾಗಿ ಮಲ್ಕೊಳ್ಳೋದು. ನಾನು ಆ 5 ಡೇಸಿಂದ ಫೀಲ್ ಮಾಡ್ತಾ ಇದ್ದೀನಲ್ಲ, ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ಬೋದು, ಏನೂ ಚೇಂಜ್ ಆಗಿಲ್ಲ ಲೈಫಲ್ಲಿ. ಪ್ರಾಬ್ಲಮ್ಸ್ ಆ ಥರನೇ ಇದೆ. ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಸ್ಟ್ರಗಲ್ಸ್ ಅಷ್ಟೇ ನಾನು ಹೇಳೋದು. ಎಂಥ ದೊಡ್ಡದೇನು ಪ್ರಾಬ್ಲಮ್ ಇಲ್ಲ. ಇನ್ನು ಎಂತೆಂಥ ಪ್ರಾಬ್ಲಮ್ ಫೇಸ್ ಮಾಡೋದನ್ನು ನಾನು ನೋಡಿದ್ದೀನಿ. ನಂದು ಪ್ರಾಬ್ಲಮ್ ಅನ್ನಲ್ಲ, ಬಟ್ ಸ್ಟ್ರಗಲ್ ಅಂತ ಅಂತೀನಲ್ಲ, ಆ ಸ್ಟ್ರಗಲ್ ಏನೂ ಚೇಂಜ್ ಆಗಿಲ್ಲ. ಬಟ್ ನನ್ನ ಮೈಂಡ್ಸೆಟ್ ಚೇಂಜ್ ಮಾಡೋದ್ಲಲ್ಲ ನಾನೇ, ಅದಂತೂ ಐ ಫೀಲ್ ನಾನು ಮರೆಯಲ್ಲ ಅಂತ. ಅವಳು ಅಂದಿದ್ದು, ನೀನು ಯಾವುದೇ ಸ್ಟ್ರಾಂಗ್ ರೀಸನ್, ನಿನ್ನ ಕಣ್ಣಿಂದ ನೀರು ಬರಬೇಕು ಅಂದರೆ ಅದು ಜೆನ್ಯೂನಾಗಿ ತುಂಬ ಸ್ಟ್ರಾಂಗ್ ರೀಸನ್ ಇರಬೇಕು. ಯಾವುದಕ್ಕೂ ನೀನು ಅಳಬಾರ್ದು, ನೀನು ಖುಷಿಯಾಗಿರಬೇಕು. ನಿನ್ನನ್ನು ನಾನು ಪ್ರೌಡ್ ಮಾಡೋಕ್ಕೆ ಏನನ್ನ ಟ್ರೈ ಮಾಡ್ತೀನಿ ನಾನು, ಎಷ್ಟನ್ನು ಕಷ್ಟಪಡ್ತೀನಿ ಅಂತ. ಹಿಂಗೆ ಅವಳೂ ಅಷ್ಟೇ. ಅದಕ್ಕೆ ಹೇಳೋದು, ಮಕ್ಕಳು ಎಷ್ಟು ನಮಗೆ ಕ್ಲೋಸ್ ಆಗಿಬಿಡ್ತಾರೋ, ನಮ್ಮದು ಏನು ಆ್ಯಕ್ಚುಲ್ ಪ್ರಾಬ್ಲಮ್ ಇದೆ, ಹೆಂಗೆ ನಾವು ಸ್ಟ್ರಗಲ್ ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅಂತೂ ಅವರೇ ನಮಗೊಂಥರ ಹ್ಯಾಪಿನೆಸ್ ಕೊಡ್ತಾರೆ. ಅದೊಂಥರ ಕಿಕ್ಕು. ತುಂಬ ಚೆನ್ನಾಗಿ ಅನಿಸ್ತು ಈ 5 ಡೇಸ್ ಮಾತ್ರ. ನನ್ನ ಬರ್ಡೇ ಆಗಿರ್ಬೋದು, ನನಗದು ಖುಷಿ, ತುಂಬ ಖುಷಿಯಾಗಿದ್ದೆ. ವಾವ್, ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಆ ಫೀಲಿಂಗೇ ಬರೋಲ್ಲ ನನಗೆ, ಆಯಿತಾ. ನೆಮ್ಮದಿಯಾಗಿ ಏನೇನಾಗಬೇಕೋ ಆಗಬೇಕು. ಅವ್ರು ಕೇಕ್ ತಂದಿಲ್ಲ, ಕಟ್ ಮಾಡಿಸಿಲ್ಲ, ನನಗೇನೂ ಅನಿಸಲ್ಲ. ಯಾಕೆಂದರೆ ಆ ಸ್ಯಾಚುರೇಷನ್ ಲೆವೆಲ್ ಬಂದ್ಬಿಟ್ಟಿರುತ್ತೆ. ಎಷ್ಟು ಬೇಗ ಆ ಸ್ಯಾಚುರೇಷನ್ ಬರುತ್ತೋ ಅಷ್ಟು ನಾವು ಆ್ಯಕ್ಚುಲಿ ನೆಮ್ಮದಿಯಾಗಿರ್ತೀವಿ. ಇದು ಬಂದು ತುಂಬ ಹೀರೆಕಾಯಿ ಮತ್ತು ಕ್ಯಾರೆಟ್ ಹಸ್ಬೆಂಡೇ ಕಟ್ ಮಾಡಿ ಕೊಟ್ಟಿದ್ದಿದ್ದು. ಮಗಳಿಗಂತೂ ಓದಿಸ್ತಾ ಕೂತಿದ್ದೆ, ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ, ಸುಸ್ತಾಗ್ತಿತ್ತು. ಆಗ ಮಿಲೆಟ್ಸ್, ಯಾವುದು ನವಣೆ ಅನಿಸುತ್ತೆ,
ನವಣೆ ನವಣೆ ಸ್ವಲ್ಪ ಗೋಧಿ ನುಚ್ಚು ಹಾಕಿದ್ದೆ. ಆಮೇಲೆ ಹೆಸರುಬೇಳೆ, ಮೈಸೂರು ಬೇಳೆ, ಈರುಳ್ಳಿ ಅದೆಲ್ಲ ಕೂಗಿಸ್ಕೊಂಡಿದ್ದೆ ಏನದು ಕುಕ್ಕರಲ್ಲಿ. ಆಮೇಲೆ ಮಾಮೂಲಿ ಹೆಂಗೆ ಬಿಸಿಬೇಳೆಬಾತ್ ಮಾಡ್ತೀವೋ ಅದೇ ಥರ. ಬಟ್ ಅರ್ಧನೂ ಇಲ್ಲ, ಕಾಲು ಪಾವು ಅಷ್ಟೇ ನಾನು ಮಿಲೆಟ್ಸ್ ತೊಗೊಂಡಿದ್ದು. ಇನ್ನೆಲ್ಲ ತರಕಾರಿ. ಅದು ನಾನು ಹೀರೆಕಾಯಿ ಹಾಕಿದ್ದೆ ಮತ್ತು ಕ್ಯಾರೆಟ್ ಎರಡೇ ಹಾಕಿದ್ದಿದ್ದು. ಹೀರೆಕಾಯಿ 4 ಹೀರೆಕಾಯಿ ಹಾಕಿದ್ದೀನಿ. ಆಮೇಲೆ ಇದು ಎಷ್ಟು ಫೈಬರು ಅಂದರೆ ಹೊಟ್ಟೆ ಆರಾಮಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ನಾನಿಗೆ ಹೇಳಬೇಕು ಅಂದರೆ ಅದೇನು ದೊಡ್ಡ ತಲೆನೋವು ಅಂದರೆ ಅವಳು ತರಕಾರಿ ಇಷ್ಟಪಡಲ್ಲ. ಇಂಥದ್ದೆಲ್ಲ ಮಾಡಾಕಿದ್ರೆ ಚೆನ್ನಾಗಿ ತಿಂತಾಳೆ ಅವಳಿಗೆ. ಅದು ಹೆಂಗೋ ಸೇರಿಬಿಡುತ್ತಲ್ವ, ಸೊ ಅವಳಿಗೂ ಸೇರಿದಂಗೆ ಆಯಿತು. ಏನೇ ಆದರೂ ಕೂಡ ಬ್ಯಾಲೆನ್ಸ್ ಡಯಟ್. ಇಷ್ಟೆಲ್ಲ ಕಷ್ಟಪಡ್ತಿರೋದು, ಎಲ್ಲ ಕಡೆ ಸ್ಟ್ರಗಲ್ ಮಾಡ್ತಾ ಇರೋದು ಏನಕ್ಕೆ? ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಬೇಕು. ನಾನು ಅದೊಂದು ತಲೆಯಲ್ಲಿ ಯಾವಾಗಲೂ ಸ್ಟ್ರಾಂಗಾಗಿ ಇದು ಮಾಡ್ಕೊತಿರ್ತೀನಿ. ನಾನು ರೀಸನ್ಸ್ ಕೊಡಲ್ಲ, ಮಕ್ಕಳಿಗಾಗಲಿ ಹಸ್ಬೆಂಡ್ಗಾಗಲಿ ನನ್ನ ಕೈಯಲ್ಲಿ ಆಗ್ತಿಲ್ಲ, ನಾನು ಅಡುಗೆ ಮಾಡಲ್ಲ ಅನ್ನೋದೇ ಇಲ್ಲ ನಾನು. ಈ ನಡುವೆ ನಾನು ಅಂದ್ಕೊಂಡಿರೋದೇನು ಅಂದರೆ, ಏನು ಕಷ್ಟಪಡ್ತಿರೋದು ನಾನು? ತಿನ್ನೋಕ್ಕೇ ನಮಗೆ ಆಗಲ್ಲ, ಕುತ್ಕೊಂಡು ನೆಮ್ಮದಿಯಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಂದರೆ ಕಷ್ಟಪಟ್ಟು ಏನು ಪ್ರಯೋಜನ? ಎಷ್ಟು ಸಂಬಳ ಬಂದು ಏನು ಪ್ರಯೋಜನ? ಏನಕ್ಕೆ ಸ್ಟ್ರಗಲ್ಲು? ನಮಗೆ ನಾವೇ ಕೇಳ್ಕೊಬೇಕಲ್ವ. ಮಕ್ಳಿಗೆ ಓದ್ಸೋಕ್ಕಾಗಲಿಲ್ಲ ಅಂದರೆ ಏನಕ್ಕೆ ಕಷ್ಟಪಡಬೇಕು? ಏನಕ್ಕೆ ನಾನು ದುಡಿಯೋಕ್ಕೆ ಹೋಗಬೇಕು? ಕರೆಕ್ಟಾ? ನಾನೇ ಕೇಳ್ಕೊಳ್ಳೋ ಪ್ರಶ್ನೆಗಳು. ಸೊ ಇವತ್ತಿನ ವ್ಲಾಗ್ ಅಂತೂ ನಂದು ಜೆನ್ಯೂನ್ ಟಾಕು. ನಂಗೆ ಮನ್ಸಿಗೆ ಏನು ಅನಿಸಿದೆ ಅದನ್ನು ಮಾತಾಡಿದ್ದೀನಿ. ಆಮೇಲೆ ಫೀಲಿಂಗ್ ಅದು ಹೆಣ್ಮಕ್ಳು ಜೆನ್ಯೂನಾಗಿ ಯಾರು ಫೇಸ್ ಮಾಡ್ತಿರ್ತಾರೆ, ವರ್ಕಿಂಗ್ ವುಮೆನ್ನು, ಹೌಸ್ ವೈಫು, ಯಾರು ಫ್ಯಾಮಿಲಿನ ತುಂಬ ಲವ್ ಮಾಡ್ತಾರೆ ಅವ್ರಿಗೆ ಕನೆಕ್ಟ್ ಆಗೋಗುತ್ತೆ. ಎಷ್ಟೊಂದು ಜನ ಹೇಳಬೇಡಿ ಮೇಡಮ್, ನಿಮ್ಮ ಪ್ರಾಬ್ಲಮ್ಸ್ ಹೇಳ್ತಾ ಇದ್ರು ಪರವಾಗಿಲ್ಲ, ವಿ ಕ್ಯಾನ್ ಫೀಲ್. ಎಷ್ಟೊಂದು ಸ್ಟ್ರಗಲ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ನನ್ನ ಸಪೋರ್ಟ್ ನನ್ನ ಫ್ಯಾಮಿಲಿ. ನಾನು ತುಂಬ ಪ್ರೌಡಿಂದ ಹೇಳ್ಕೊತೀನಿ. ನಮ್ಮ ಅತ್ತೆ ಆಗಿರ್ಬೋದು, ಹಸ್ಬೆಂಡು, ನನ್ನ ಮಕ್ಕಳು ಅಪ್ಪ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಆಮೇಲೆ ಮಾರಲ್ ಸಪೋರ್ಟು ನನ್ನ ತಾಯಿ ಮನೆಯಿಂದನೂ. ನಾನಿನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರ ಕಡೆಯಿಂದ, ಆಯಿತಾ? ಏನೇ ಇದ್ರೂ ಕೂಡ ಒಂದು ಧೈರ್ಯದ ಮಾತು ಹೇಳ್ತಾರೆ. ನಮ್ಮ ಅಪ್ಪ, ಅಮ್ಮ, ನನ್ನ ತಮ್ಮ, ಅಕ್ಕ ಎಲ್ಲರೂ ಒಂದು ಧೈರ್ಯದ ಮಾತು ಹೇಳ್ತಾರೆ. ಆಮೇಲೆ ಹಸ್ಬೆಂಡ್ ಫುಲ್ ಫ್ಯಾಮಿಲಿನೂ ಅಷ್ಟೇ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ನನಗೇನಾದರೂ ಈ ಥರ ಬೇಜಾರಾದಾಗ ಹಸ್ಬೆಂಡ್ ಅಕ್ಕನ ಹತ್ರ ಹೇಳ್ಕೊತೀನಿ ನಾನು, ಅವರು ಎಷ್ಟು ಸಮಾಧಾನ ಹೇಳ್ತಾರೆ. ಸೊ ಆ ಥರ ಒಂದು ಸ್ಟ್ರಾಂಗ್ ಸಪೋರ್ಟು ಡೆಫಿನೆಟ್ಲಿ. ಸುಮಾರು ಜನ ಹೇಳ್ತಿರ್ತಾರೆ ನಿಮ್ಗೆ ಒಳ್ಳೆ ಫ್ಯಾಮಿಲಿ ಇದೆ ಅಂತ. ಡೆಫಿನೆಟ್ಲಿ ಹೌದು. ನನಗೆ ಇಷ್ಟು ಸ್ಟ್ರಗಲ್ಸ್ ಮಧ್ಯೆನೂ ನಾನು ಕಾನ್ಫಿಡೆಂಟಾಗಿ ತುಂಬ ಇದ್ದೀನಿ ಅಂದರೆ ನನ್ನ ಫ್ಯಾಮಿಲಿಯಿಂದನೇ, ಅವ್ರ ಸಪೋರ್ಟಿಂದನೇ. ಮೇಯ್ನಾಗಿ ನನ್ನ ದೊಡ್ಡ ಮಗಳು ಈಗ ಪ್ರೆಸೆಂಟಾಗಿ ಅಂತೂ ನನ್ನ ದೊಡ್ಡ ಮಗಳು ತುಂಬ ಧೈರ್ಯ ಹೇಳಿದ್ಲು. ಅವಳ ಮೆಚುರಿಟಿಗೆ ನಾನೇ ಫುಲ್ ಇದಾಗೋಗ್ಬಿಟ್ಟೆ. ಏನನ ಇರಲಿ, ಏನನ ಅಚೀವ್ ಮಾಡಲಿ ಅವಳು. ಬಟ್ ಈ ಏಜ್ಗೆ ಆ ಮಾತುಗಳು ನನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡ್ತು. ಅದು ನಿಜ ಅಲ್ವಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಏನೇ ಕೆಲಸ ಮಾಡಿದ್ರು, ಎಂಥ ಟಫ್ ಸಿಚುವೇಶನ್ ಬಂದರೂ ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ಅದನ್ನು ಖುಷಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊತ ಲೈಫ್ನ ಲೀಡ್ ಮಾಡಿದ್ರೆ ವಿಲ್ ಹ್ಯಾವ್ ಎ ವಂಡರ್ಫುಲ್ ಲೈಫ್. ಓಕೆ, ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಬರ್ಡೇ ವಿಶಸ್ಗೆ ಥ್ಯಾಂಕ್ ಯು. ಜೆನ್ಯೂನ್ ಟಾಕ್ ಇವತ್ತಂತೂ ಮನಸ್ಸಿಗೆ ಬಂದಿದ್ದು ಮಾತಾಡಿದ್ದೀನಿ ನಾನು. ಹೋಪ್ ಎಷ್ಟೊಂದು ಲೇಡೀಸ್ಗೆ ಕನೆಕ್ಟ್ ಆಗಿರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ಮಿಲೆಟ್ಸ್ನ ರಾತ್ರಿ ನೆನೆಸಿದ್ದೆ, ಅದನ್ನು ಮಾತ್ರ ಮರಿಬೇಡಿ. ಏನೇ ಮಿಲೆಟ್ಸ್ ಮಾಡಬೇಕು ಅಂದರೆ ರಾತ್ರಿ ನೆನೆಸಿ ರೆಸಿಪಿ ಮಾಡಿದ್ರೆ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.